ಇನ್ನು ಕನ್ಯಾ ರಾಶಿಯವರಿಗಂತೂ ಮೊದಲನೇ ವರ್ಷದ ಒಂದು ಗ್ರಹಣ ಸೂರ್ಯಗ್ರಹಣ ಆಗಿರೋದ್ರಿಂದ ಹಲವು ವಿಧವಾದಂಥ ಅಶುಭಗಳನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ, ನಷ್ಟ ಜಾಸ್ತಿ ಆಗುತ್ತೆ. ಬಿಸ್ನೆಸ್ಸಲ್ಲಿರುವಂಥವ್ರು ದಿಢೀರಂತ ಏನಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತಾಳ್ಮೆ ಬಹಳ ಅಗತ್ಯ ಇದೆ ಇವರಿಗೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಬದಲಾವಣೆ ಖಂಡಿತ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕೆಲಸಕ್ಕೆ ಏನಾದರೂ ಬಿಟ್ಟರೆ ಅಂದರೆ ಮತ್ತೆ ಕೆಲಸ ಸಿಗೋದು ಬಹಳ ಕಷ್ಟ ಆಗುವಂಥದ್ದಿರುತ್ತೆ. ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಈ 4ನೇ ಮನೆಯಲ್ಲಿ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಈಗಾಗಲೇ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಬೇರೆ ನಡೀತಾ ಇದೆ, ಗುರುಬಲ ಇಲ್ಲ, ಈ ಗ್ರಹಣದ ಪ್ರಭಾವನೂ ಹೆಚ್ಚಾಗಿದೆ. ಈಗ ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿ ಬಹಳ ಜನ ಇದ್ದಾರೆ. ಈ ಗ್ರಹಣದ ಪ್ರಭಾವ ಏನಾಗುತ್ತೆ, ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂಥದ್ದಿರುತ್ತೆ. ಈಗಾಗಲೇ ನಾವು ಮುಖ್ಯಮಂತ್ರಿಗಳ ರಾಶಿ ನೋಡೋಕೆ ಹೋದ್ರೇನೋ ವೃಶ್ಚಿಕ ರಾಶಿ ಏನಾದರೂ ಪದವಿ ಕಳ್ಕೊಳ್ಳುವಂಥದ್ದು, ಅಂದರೆ ಒಟ್ಟಾರೆ ವೃಶ್ಚಿಕ ರಾಶಿಯಲ್ಲಿ ಒಂದಷ್ಟು ರಾಜಕೀಯದಲ್ಲಿರುವಂಥವರಿಗೆ ಒಂದಷ್ಟು ಬದಲಾವಣೆಗಳು ಕಾಣುವಂಥದ್ದಿರುತ್ತೆ. ಅದು ಕೆಟ್ಟ ಪರಿಣಾಮಗಳ ರೀತಿಯಲ್ಲಿ ಬೀಳುವಂಥದ್ದಿರುತ್ತೆ. ಮತ್ತು ಮನೆ ಕಟ್ಟುವಂಥ ವಿಚಾರದಲ್ಲಿ, ಯಾಕಂದರೆ 4ನೇ ಮನೆ ಆಗಿರೋದ್ರಿಂದ ಮನೆ ಕಟ್ಟುವಂಥ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಖರ್ಚುಗಳು ಜಾಸ್ತಿ, ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದಿರುತ್ತೆ. ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಈಗಾಗಲೇ ವಿದ್ಯಾಸ್ಥಾನದಲ್ಲಿ ಎಜುಕೇಷನ್ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಮಕ್ಕಳಿಗೆ ಎಕ್ಸಾಮ್ಗಳು ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗಂತೂ ಬಹಳ ಹೆಚ್ಚಿನ ಮಟ್ಟಿಗೆ ಗ್ರಹಣ ಶಾಂತಿಯನ್ನು ಮಾಡಿಸುವಂಥದ್ದು ಬಹಳ ಅಗತ್ಯ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಮೀನ ರಾಶಿಯವರಿಗಂತೂ ಈ 2ನೇ ವ್ಯಯಸ್ಥಾನ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದು ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅನಾರೋಗ್ಯಕ್ಕೆ ಈಡಾಗುವಂಥದ್ದು, ಆರೋಗ್ಯ ಕ್ಷೀಣಿಸುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ಶತ್ರುಬಾಧೆ ಜಾಸ್ತಿ ಆಗುವಂಥದ್ದಿರುತ್ತೆ. ಮತ್ತು ಭೂಮಿ ಕಳ್ಕೊಳ್ಳುವಂಥದ್ದು, ಏನಾದರೂ ಆಸ್ತಿ ಮಾಡ್ಕೊಂಡಿರುವಂಥದ್ದು ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಈ ಥರದ್ದೊಂದಷ್ಟು ಕೆಟ್ಟ ಪರಿಣಾಮಗಳು ಈ ಗ್ರಹಣದ ಪ್ರಭಾವದಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಹೇಳಿರುವಂಥ ರಾಶಿಯವರು ಸ್ವಲ್ಪ ಎಚ್ಚರವಾಗಿರಬೇಕು ಹಾಗಾದ್ರೆ. ಹೌದು.